ತಾನ್ ಅನ್ಕೊಂಡಿರೋ ಕೆಲ್ಸ ಮಾಡೋಕೆ ಅಂತ ಹೋಟೆಲ್ ಫ್ಯಾಮಿಲಿ ಫನ್ ಕಡೆ ಹೊರಟ. ಈಗ ಯಾವ್ ಜಾಗದಲ್ಲಿ ತನ್ ಸರ್ವಸ್ವನು ಕಳ್ಕೊಂಡಿದ್ನೋ ಅದೇ ಜಾಗಕ್ಕೆ ವಾಪಸ್ ಬಂದ. ಆಕ್ಚುಲಿ ಆ ಹೋಟೆಲ್ ಮಯೂರ್ದೇ ಆಗಿತ್ತು. ಆದ್ರೆ ಇಂಚರ ನೆನ್ಪಿಂದ ಹೊರಗ್ ಬರೋಕೆ ಅವನು ಆ ಹೋಟೆಲ್ನ ಸೇಲ್ ಮಾಡಿದ್ದ. ಇವತ್ತು ಅದೇ ಹೋಟೆಲ್ಗೆ ಬಂದು ಇಂಚರ ಜೊತೆ ಅವತ್ತಿದ್ದೋನ್ ಯಾರು, ಅವಳ ಮಗು ಅಪ್ಪ ಯಾರು ಅನ್ನೋ ಸತ್ಯ ತಿಳ್ಕೊಳ್ಳೋಕೆ ಹೊರಟಿದ್ದ. ಅಲ್ಲಿನ ಕೆಲವು ಎಂಪ್ಲಾಯೀಸ್ ಇನ್ನು ಮಯೂರ್ ಕಾಂಟ್ಯಾಕ್ಟ್ ನಲ್ಲಿದ್ರು. ಅವನು ಇಲ್ಲಿಗ್ ಬರೋಕ್ ಮುಂಚೆನೆ ಅವ್ರಿಗೆಲ್ಲ ಕಾಲ್ ಮಾಡಿ ತಿಳಿಸಿದ್ದ. ಹಾಗಾಗಿ ಇಲ್ಲಿಗ್ ಬರ್ತಿದ್ದ ಹಾಗೆ ಹೋಟೆಲ್ ಆಚೆ ಬರೋಕ್ ಹೇಳ್ದ. ಅದ್ರಲ್ಲಿ ಒಬ್ಬ ಹೌಸ್ ಕೀಪಿಂಗ್ ಹುಡುಗ ಕಮಲೇಶ್ ಮತ್ತೆ ಇನ್ನೊಬ್ಳು ಲೊಕೇಶನ್ ಕೋಆರ್ಡಿನೇಟರ್ ಪ್ರೀತಿ. ಮಯೂರ್ನ ನೋಡ್ತಿದ್ದ ಹಾಗೆ ಅವರಿಬ್ರು ತುಂಬಾ ರೆಸ್ಪೆಕ್ಟ್ ಇಂದ, ಅರೆ ಸರ್, ನೀವು ನಮ್ಮನ್ನ ಹುಡ್ಕೊಂಡ್ ಬಂದ್ರಾ? ತುಂಬಾ ಥ್ಯಾಂಕ್ಸ್ ಸರ್. ನಮ್ಮಿಂದ ನಿಮ್ಗೇನಾಗ್ಬೇಕು ಹೇಳಿ ಅಂದ್ರು. ನನಗೆ ನಿಮ್ಮಿಂದ ಒಂದ್ ಸಹಾಯ ಆಗ್ಬೇಕಿತ್ತು. ನನಗೆ 6 ವರ್ಷದ ಹಿಂದಿನ ಡೇಟಾ ಬೇಕು ಅಂದ. ಅವನ್ ಮಾತ್ ಕೇಳಿ ಪ್ರೀತಿ ಕಮಲೇಶ್ ಇಬ್ರು ಟೆನ್ಷನ್ ಆಗಿ ಒಬ್ಬರ ಮುಖ ಒಬ್ರು ನೋಡ್ಕೊಂಡ್ರು. ಏನು, 6 ವರ್ಷದ ಹಿಂದಿನ ಡೇಟಾನಾ ಅಂತ ಕೇಳಿದ್ರು. ಆಗ ಮಯೂರ್, ಹೌದು, 6 ಇಯರ್ಸ್ ಬ್ಯಾಕ್ ಏಪ್ರಿಲ್ 12ರ ಡೇಟಾ ಬೇಕು ನನಗೆ. ಅವತ್ ಯಾರ್ಯಾರು ಬಂದಿದ್ರು, ಆಮೇಲೆ ಇಲ್ಲಿಂದ ಯಾರ್ಯಾರು ಹೋದ್ರು, ಯಾವ ರೂಮ್ನಲ್ಲಿ ಯಾವ ಗೆಸ್ಟ್ ಇದ್ರು, ಅವ್ರ ಪೂರ್ತಿ ಡೀಟೇಲ್ಸ್ ಪಿನ್ ಟು ಪಿನ್ ಬೇಕು ನನಗೆ ಅಂದ. ಅವನ್ ಹೇಳಿದ್ ಕೇಳಿ ಪ್ರೀತಿ, ಸರ್, ಅಷ್ಟೊಂದು ಹಳೆ ಡೇಟಾ, ಅದು ನೀವ್ ಹೇಳ್ದಾಗೆ ಪಿನ್ ಟು ಪಿನ್ ಸಿಗೋದು ಕಷ್ಟನೇ. ಯಾಕೆ ಅಂದ್ರೆ ಆ CCTV ಫುಟೇಜಸ್ ಈಗ ಇದ್ಯೋ ಇಲ್ವೋ ಗೊತ್ತಿಲ್ಲ. ಯಾಕೆ ಅಂದ್ರೆ ಒಂದ್ಸಲ CCTV ಕರಪ್ಟ್ ಆಗಿತ್ತು. ಗೆಸ್ಟ್ ಎಂಟ್ರಿ ರಿಸೆಪ್ಷನ್ನಲ್ಲಿರುತ್ತೆ. ಆದ್ರೆ 6 ವರ್ಷದ ಹಿಂದಿಂದು ಇರೋದು ಡೌಟ್. ನಮ್ಗೆ ಸ್ವಲ್ಪ ಟೈಮ್ ಕೊಡಿ ಸರ್, ಹುಡುಕ್ತೀವಿ ಅಂದ್ಲು. ಆಗ ಮಯೂರ್, ಎಷ್ಟ್ ಟೈಮ್ ಬೇಕು, ಹಾಗೆ ಎಷ್ಟು ದುಡ್ಡು ಬೇಕು ಅಂತಾನೂ ಹೇಳಿ, ನನ್ನ ಹತ್ರ ಜಾಸ್ತಿ ಸಮಯ ಇಲ್ಲ ಅಂತ ಹೇಳ್ದ. ಆಗ ಕಮಲೇಶ್, ಆಗತ್ತೆ ಸರ್, 2 ದಿನ ಟೈಮ್ ಕೊಡಿ, ನಿಮ್ ಕೆಲ್ಸ ಆಗತ್ತೆ ಅಂತ ಕಾನ್ಫಿಡೆಂಟ್ ಆಗಿ ಹೇಳ್ದ. ಆಗ ಮಯೂರ್, ಸ್ಟುಪಿಡ್, ನಾನ್ ನಿಂಗ್ ಕೇಳ್ದಷ್ಟು ಹಣ ಕೊಡ್ತಿರೋದು ನೀನು 2 ದಿನ ಟೈಮ್ ತಗೊಂಡು ಹೇಳಿ ಅಂತಲ್ಲ. ಆಗ್ಲೇ ಹೇಳ್ದೆ ತಾನೆ ನನ್ನ ಹತ್ರ ಸಮಯ ಇಲ್ಲ ಅಂತ ಸಿಟ್ಟಲ್ಲಿ ಹೇಳ್ದ. ಅವನ್ ಕೋಪ ನೋಡಿ ಪ್ರೀತಿ, ಸರ್, ಇವತ್ತೇ ಅಂದ್ರೆ ಕಷ್ಟ ಆಗತ್ತೆ, ನಾಳೆ ತನಕನಾದ್ರೂ ಟೈಮ್ ಕೊಡಿ, ನಾವು ನಿಮ್ಗೆ ಎಲ್ಲ ಇನ್ಫಾರ್ಮೇಶನ್ ತಂದ್ಕೊಡ್ತೀವಿ ಅಂದ್ಲು. ಸರಿ ಆಯ್ತು, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕೆಲ್ಸ ಮುಗಿಸಿ ಅಂತ ಹೇಳ್ದ. ಅವನ್ ಮಾತ್ಗೆ ತಲೆ ಆಡ್ಸಿ ಪ್ರೀತಿ ಕಮಲೇಶ್ ಇಬ್ರು ಅಲ್ಲಿಂದ ಹೋದ್ರು. ಈ ಕಡೆ ಸಂಗಮ್ ತನ್ ಮನೇಲಿ ಆಫೀಸ್ಗೆ ಹೋಗೋಕೆ ರೆಡಿಯಾಗಿ ರಮೇಶ್ ವೇದಾವತಿ ಜೊತೆ ತಿಂಡಿ ತಿನ್ನೋಕೆ ಅಂತ ಡೈನಿಂಗ್ ಹಾಲ್ಗೆ ಬಂದ. ಸಂಗಮ್ ತನ್ನಷ್ಟಕ್ ತಾನು ತಲೆ ಬಗ್ಸಿ ತಿಂಡಿ ತಿಂತ ಕ್ಯಾಶುವಲ್ ಆಗಿ, ಮತ್ತೆ ಎಲ್ಲ ಹೇಗ್ ನಡೀತಿದೆ ಅಂತ ಕೇಳ್ದ. ಅದಕ್ಕೆ ರಮೇಶ್ ನಗ್ತಾ, ನಮ್ದೇನು, ಎಲ್ಲ ಚೆನ್ನಾಗ್ ನಡೀತಿದೆ, ನಿಂದೇ ಚಿಂತೆ ನಮ್ಗೆ ಅಂತ ಹೇಳಿ ವೇದಾವತಿ ಕಡೆ ನೋಡಿದ್ರು. ಇವರಿಬ್ರು ತನ್ನ ಹತ್ರ ಏನೋ ಮಾತಾಡ್ಬೇಕು ಅನ್ಕೋತಿದ್ದಾರೆ ಅಂತ ಅನ್ಸಿ ಸುಮ್ನಾದ. ಸ್ವಲ್ಪ ಹೊತ್ತು ಇಗ್ನೋರ್ ಮಾಡಿ, ನನ್ ಬಗ್ಗೆ ಚಿಂತೆನಾ, ಯಾಕೆ, ಏನಾಯ್ತು, ಹೇಳಿದ್ರೆ ತಾನೇ ನನಗೂ ಗೊತ್ತಾಗೋದು ಅಂತ ಹೇಳ್ದ. ಅವನ್ ಮಾತ್ ಕೇಳಿ ಇನ್ ಸಂಗಮ್ಮಿಂದ ವಿಷಯ ಮುಚ್ಚಿಡೋದ್ರಲ್ಲಿ ಯಾವುದೇ ಯೂಸ್ ಇಲ್ಲ ಅನ್ಸಿ ರಮೇಶ್, ನೋಡು ಮಗ್ನೆ, ನಿನ್ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ನೀನ್ ಹಗಲು ರಾತ್ರಿ ಕೆಲ್ಸ ಮಾಡ್ತೀಯ. ಈ ಟೈಮ್ನಲ್ಲಿ ನಿನಗೆ ಬೇರೆ ಏನೂ ಯೋಚನೆ ಮಾಡೋಕೆ ಟೈಮ್ ಇಲ್ಲ ಅಂತ ನಮಗೂ ಚೆನ್ನಾಗ್ ಗೊತ್ತು. ಆದ್ರೆ ನಿನ್ ಪೇರೆಂಟ್ಸ್ ಆಗಿ ನೀನು ನಿನ್ ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡ್ಲಿ ಅಂತ ಆಸೆ ಪಡ್ತೀವಿ ಅಂದ್ರು. ತನ್ ಅಪ್ಪನ್ ಮಾತ್ ಕೇಳಿ ಅವರು ಏನ್ ಹೇಳ್ತಿದ್ದಾರೆ ಅಂತ ಸಂಗಮ್ಗೆ ಅರ್ಥ ಆಯ್ತು. ಆದ್ರೂ ಅವನು ತನ್ ಗಮನ ತಿಂಡಿ ಮೇಲೆ ಇಟ್ಟು, ಸೋ ಅಂತ ಕೇಳ್ದ. ವೇದಾವತಿ ಮತ್ತೆ ಮತ್ತೆ ರಮೇಶ್ಗೆ ಕಣ್ಣಿಂದ ಸನ್ನೆ ಮಾಡ್ತಾನೆ ಇದ್ರು. ಕೊನೆಗೂ ರಮೇಶ್ ಬಾಯ್ ಬಿಟ್ಟು, ಹೇಗೋ ಈಗ ನಿನಗ್ ಮದ್ವೆ ವಯಸ್ಸೆ, ಅದಕ್ಕೆ ನಾವೇನ್ ಅನ್ಕೋತಾ ಇದೀವಿ ಅಂದ್ರೆ ನೀನು ಒಂದ್ಸಲ ಅಯ್ಯರ್ ಅಂಕಲ್ ಮಗಳನ್ನ ಮೀಟ್ ಮಾಡು. ಅವರು ತುಂಬಾ ಸಲ ನನ್ನ ಹತ್ರ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ಆದ್ರೆ ನಿನ್ನ ಕೇಳ್ದೆ ನಾವು ಡಿಸೈಡ್ ಮಾಡೋದು ಚೆನ್ನಾಗಿರಲ್ಲ ಅಂತ ನಾವ್ ಅವ್ರಿಗೆ ಏನೂ ಉತ್ತರ ಹೇಳಿಲ್ಲ. ನೀನೇ ಅವಳನ್ನ ಮೀಟ್ ಮಾಡಿ ನೀವಿಬ್ರು ಮಾತಾಡ್ಕೊಂಡ್ರೆ ಚೆನ್ನಾಗಿರತ್ತೆ ಅಂದ್ರು. ಅವ್ರ ಮಾತ್ ಕೇಳಿ ಸಂಗಮ್ ಶಾಕಲ್ಲಿ, ಡ್ಯಾಡ್, ನೀವೇನ್ ಹೇಳ್ತಿದ್ದೀರಾ ಅಂತ ಕಿರಿಚ್ದ. ಅವನ್ ಕೋಪ ಇನ್ನೂ ಜಾಸ್ತಿ ಆಗುತ್ತೋ ಅನ್ನೋ ಭಯದಲ್ಲಿ ವೇದವತಿ, ನಿಮ್ ಡ್ಯಾಡಿ ಫ್ರೆಂಡ್ ಅಯ್ಯರ್ ಅಂಕಲ್ ನಿನಗೂ ಗೊತ್ತು ಅಲ್ವಾ ಸಂಗಮ್, ಅವ್ರ ಮಗಳು US ಅಲ್ಲಿ ಎಜುಕೇಶನ್ ಮುಗಿಸಿ ಬಂದಿದ್ದಾಳೆ. ಅವಳು ನೋಡೋಕು ತುಂಬಾ ಚೆನ್ನಾಗಿದ್ದಾಳೆ, ಹಾಗೆ ಇಂಟೆಲಿಜೆಂಟ್ ಕೂಡ. ನನ್ ಮಗನ್ಗೆ ತಕ್ಕ ಸೊಸೆ ಆಗ್ತಾಳೆ, ನಿನಗೂ ಒಳ್ಳೆ ಹೆಂಡತಿ ಆಗ್ತಾಳೆ ಅಂತ ನನಗೆ ನಿಮ್ಮಪ್ಪಂಗೆ ಅನ್ಸಿದೆ. ನೀನು ಒಂದ್ಸಲ ಅವಳನ್ನ ಮೀಟ್ ಮಾಡಿ ಮಾತಾಡು, ನಿಮ್ಮಿಬ್ಬರ ಮಧ್ಯೆ ಫ್ರೆಂಡ್ಶಿಪ್ ಆದ್ರೂ ಆಗ್ಬೋದು ಅಂದ್ರು. ಅವ್ರ ಮಾತ್ಗೆ ಸಂಗಮ್ಗೆ ಹೇಗ್ ರಿಯಾಕ್ಟ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ದೆ ತುಂಬಾ ಅಪ್ಸೆಟ್ ಆಗ್ಬಿಟ್ಟ.
ಹೇಗೋ ತನ್ನನ್ನು ತಾನು ಕಂಟ್ರೋಲ್ ಮಾಡ್ಕೊಂಡು, ಮಾಮ್, ನೀವ್ ಮತ್ತೆ ಇದೇ ವಿಷಯ ತೆಗಿತಾ ಇದ್ದೀರಾ. ನನಗೆ ಈಗ್ಲೇ ಮದ್ವೆ ಆಗಕ್ಕೆ ಇಷ್ಟ ಇಲ್ಲ ಅಂತ ನಾನು ನಿಮ್ಗೆ ಅವತ್ತೇ ಹೇಳಿದೀನಿ. ವೈ ಕಾಂಟ್ ಯು ಗೈಸ್ ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ದ. ಅದಕ್ಕೆ ವೇದಾವತಿ, ಆದ್ರೆ ಮಗನೆ, ಎಷ್ಟು ಟೈಮ್ ನೀನ್ ಹೀಗೆ ಒಂಟಿಯಾಗಿರ್ತೀಯ? ನೀನು ನಿನ್ ಕರಿಯರ್ನಲ್ಲೂ ತುಂಬಾ ಸಕ್ಸಸ್ ಕಂಡಿದ್ಯಾ, ಹಾಗೆ ಬೇಕಾದಷ್ಟು ದುಡ್ಡನ್ನು ಸಂಪಾದನೆ ಮಾಡಿದ್ಯಾ. ಈಗ ನೀನು ನಿನ್ ಮುಂದಿನ ಲೈಫ್ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ? ನಮಗೂ ನಿನ್ನ ಮದ್ವೆ ನೋಡ್ಬೇಕು, ನೀನು ನಿನ್ ಹೆಂಡತಿ ಮಕ್ಕಳ ಜೊತೆ ಸುಖವಾಗಿರೋದನ್ನ ಕಣ್ ತುಂಬ್ಕೋಬೇಕು, ಮೊಮ್ಮಗು ಜೊತೆ ಆಟ ಆಡ್ಬೇಕು ಅಂತ ಆಸೆ ಇರುತ್ತೆ ಅಲ್ವಾ ಅಂತ ಕೇಳಿದ್ರು. ಆಗ ಸಂಗಮ್, ಮಾಮ್ ಪ್ಲೀಸ್ ಮತ್ತೆ ಮತ್ತೆ ಅದನ್ನೇ ಹೇಳ್ಬೇಡಿ. ನೀವು ಇದೇ ವಿಷಯ ಮಾತಾಡೋದಾದ್ರೆ ನಾನ್ ಮನೆಗೆ ಬರಲ್ಲ ಅಂತ ಹೇಳ್ದ. ಅವನ್ ಕೋಪ ನೋಡಿ ರಮೇಶ್, ಯಾಕಿಷ್ಟ್ ಕೋಪ ಮಾಡ್ಕೋತಿದ್ಯಾ ಸಂಗಮ್? ನಾವೇನ್ ಈಗ್ಲೇ ಮದ್ವೆ ಆಗು ಅಂತ ಹೇಳಿದ್ವಾ? ಅವಳನ್ನ ಮೀಟ್ ಮಾಡಿ ಮಾತಾಡು ಅಷ್ಟೇ. ಆಮೇಲೆ ಮದ್ವೆ ಮಾಡ್ಕೋಬೇಕೋ ಬೇಡ್ವೋ ಅಂತ ನೀನೇ ಡಿಸೈಡ್ ಮಾಡು ಅಂದ್ರು. ಅದಕ್ಕೆ ಸಂಗಮ್, ಮಾಮ್, ಡ್ಯಾಡ್, ನನ್ ಮೇಲಿರೋ ನಿಮ್ ಕಾಳಜಿನ ನಾನು ನಿಜವಾಗ್ಲೂ ಅಪ್ರಿಶಿಯೇಟ್ ಮಾಡ್ತೀನಿ. ಆದ್ರೆ ನನ್ ಮೇಲೂ ಸ್ವಲ್ಪ ನಂಬಿಕೆ ಇಡಿ. ನನ್ ಲೈಫ್ ಇಂಪಾರ್ಟೆಂಟ್ ಡಿಸಿಷನ್ನ ನಾನ್ ತಗೊಳ್ಳೋ ಅಷ್ಟು ಕೇಪಬಲ್ ಆಗಿದ್ದೀನಿ. ನನಗೆ ಈಗ್ಲೇ ಮದ್ವೆ ಆಗೋಕೆ ಇಷ್ಟ ಇಲ್ಲ. ನನ್ ಲೈಫ್ನಲ್ಲಿ ಇನ್ನೂ ತುಂಬಾ ಗೋಲ್ ರೀಚ್ ಮಾಡೋದಿದೆ. ನನಗೆ ಮದ್ವೆ ಆಗ್ಬೇಕು ಅಂತ ಅನ್ನಿಸ್ದಾಗ ನಾನೇ ನಿಮ್ ಹತ್ರ ಬಂದು ಹೇಳ್ತೀನಿ. ಅಲ್ಲಿವರೆಗೂ ಐ ಡೋಂಟ್ ವಾಂಟ್ ಎನಿ ಡಿಸ್ಕಷನ್ ಆನ್ ದಿಸ್. ಈಗ ನನ್ಗೆ ಆಫೀಸ್ಗೆ ಲೇಟ್ ಆಗ್ತಾ ಇದೆ, ನಾನು ಹೊರಡ್ತೀನಿ. ಐಲ್ ಕ್ಯಾಚ್ ಯು ಲೇಟರ್ ಅಂತ ಹೇಳಿ ಪ್ಲೇಟಲ್ಲೇ ಕೈ ತೊಳೆದು ಹೊರಟೋದ. ಅವನ್ ಹೋಗ್ತಿದ್ದ ಹಾಗೆ ರಮೇಶ್, ವೇದಾವತಿ ಇಬ್ರು ಬೇಜಾರಲ್ಲಿ ಮುಖ ಮುಖ ನೋಡ್ಕೊಂಡ್ರು. ಇವತ್ತು ಸಂಗಮ್ನ ಮದ್ವೆಗೆ ಒಪ್ಸೋ ಅವ್ರ ಪ್ಲಾನ್ ಫ್ಲಾಪ್ ಆಗೋಯ್ತು. ಅವ್ರಿಗೆ ತಮ್ಮ ಮಗ ಹೇಳೋದು ಅರ್ಥ ಆದ್ರೂ ಅವನ್ ಮದ್ವೆ ಆಗದೆ ಒಬ್ನೇ ಇರೋದನ್ನ ನೋಡೋಕೆ ಆಗ್ತಾ ಇರ್ಲಿಲ್ಲ. ಈ ಕಡೆ ಮಯೂರ್ ರೂಮ್ ನಂಬರ್ 106 ನಲ್ಲಿ ರೂಪಾಲಿಗೋಸ್ಕರ ಕಾಯ್ತಿದ್ದಾಗ ಅವನ್ ಫೋನ್ ರಿಂಗ್ ಆಯ್ತು. ಅವನ್ ಯಾರು ಅಂತಾನು ನೋಡ್ದೆ ಕಾಲ್ ಪಿಕ್ ಮಾಡ್ದ. ಹೆಲೋ ಬೇಬಿ, ವಾಟ್ ಹ್ಯಾಪೆಂಡ್? ವೈ ಆರ್ ಯು ಸೋ ಸೀರಿಯಸ್ ಅಂದ್ಲು ದೀಪಿಕಾ. ಸಡನ್ ಆಗಿ ಅವಳ ವಾಯ್ಸ್ ಕೇಳಿ ಮಯೂರ್ಗೆ ತಾನು ಹೋಟೆಲ್ಗೆ ಬಂದಿರೋದು ಅವಳಿಗೇನಾದ್ರೂ ಗೊತ್ತಾಗೋಯ್ತಾ ಅಂತ ಭಯ ಆಯ್ತು. ಅವನ್ ತೊದಲ್ತಾ, ಹಾ ಏನೋ ಏನಾಯ್ತು ಅಂತ ಕೇಳ್ದ. ಆಗ ದೀಪಿಕಾ, ಬ್ಯುಸಿ ಇದೆಯಾ, ಏನೋ ಕೇಳ್ಬೇಕಿತ್ತು ಅಂದ್ಲು. ಅದನ್ ಕೇಳಿ ಮಯೂರ್ ಹಾರ್ಟ್ ಬೀಟ್ ಜೋರಾಯ್ತು. ಯಾಕೆ ಅಂದ್ರೆ ಅವನು ದೀಪಿಕಾಗೆ ಹೇಳ್ದೇನೆ ಆಫೀಸಿಗೆ ಹೋಗ್ತೀನಿ ಅಂತ ಹೇಳಿ ಹೋಟೆಲ್ಗೆ ಬಂದಿದ್ದ. ಒಂದ್ ವೇಳೆ ಈ ವಿಷಯ ಏನಾದ್ರೂ ಅವಳಿಗೆ ಗೊತ್ತಾದ್ರೆ ಅವಳನ್ನ ಸಮಾಧಾನ ಮಾಡೋದು ತುಂಬಾ ಕಷ್ಟ ಅಂತ ಅವನಿಗೆ ಚೆನ್ನಾಗ್ ಗೊತ್ತಿತ್ತು. ಆದ್ರೂ ತನಗಾಗ್ತಿರೋ ಭಯ ತೋರಿಸ್ಕೊಳ್ದೆ, ಹಾ ಅದೇನ್ ಹೇಳು ಅಂತ ಸ್ವಲ್ಪ ಹೆಸಿಟೇಷನ್ ಇಂದ ಕೇಳ್ದ. ಪಾಕೆಟ್ ಎಫ್ಎಂ ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗ್ಲೇ ಕೇಳಿ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.